ಫ್ರೈ ಮಾಡೋರು ಮನೇಲಿ ಅದು ಸಕ್ಕತ್ತಾಗಿರೋದು ಟೇಸ್ಟ್. ನಮ್ ಸಬ್ಸ್ಕ್ರೈಬರ್ಸ್ ಆ ಕಡೆ ಟೇಬಲ್ ಅಲ್ಲಿ ಕೂತಿದ್ದಾರೆ. ಮೊದಲನೇ ಐಟಮ್ ಬೇಬಿ ಕಾರ್ನ್ ಮಂಚೂರಿಯನ್ ಬಂದಿದೆ. ಅಪ್ಪಾಜಿ ಕಿವಿ ತುಂಬಾ ಹೋಗ್ಬಿಡ್ತು. ಅವ್ರದ್ದು 234 ರೂಪಾಯಿ ಆಗೈತೆ ಬಿಲ್ಲು. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಮ್ಮ ಮನೆಯವ್ರನ್ನೆಲ್ಲರನ್ನು ಕರ್ಕೊಂಡು ನಮ್ಮ ಮನೆ ದೇವರು ಮದನಟಿ ಅಮ್ಮನ್ ಬಂದಿದ್ದೀವಿ. ತೋಪುನ್ ತಿಮ್ಮಪ್ಪ ಸ್ವಾಮಿ ಹೋಗ್ಬಿಟ್ಟು ಇವಾಗ ಮದನಟಿ ಅಮ್ಮನ ಹತ್ರಕ್ಕೆ ಬಂದ್ವಿ ದೇವಸ್ಥಾನಕ್ಕೆ. ನಮ್ಮ ಮನೆ ದೇವರು ಮದನಟಿ ಅಮ್ಮನಿಗೆ ಎಲ್ಲರೂ ಕೈ ಮುಕ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಕೈ ಮುಗಿದು ವಾಪಸ್ ಹೋಗ್ತಾ ಇದೀವಿ. ನಮ್ಮ ಮನೆಯವರೆಲ್ಲರೂ ವಾಪಸ್ ಹೋಗ್ತಾ ಇದೀವಿ ಮನೆಗೆ. ಇವಾಗ ಹೋಗ್ತಾ ಅಂದವೇ ಹೋಟ್ಲಲ್ಲಿ ಊಟ ಮಾಡ್ಕೊ ಹೋಗ್ತೀವಿ. ಇವಾಗ ಓಡ್ತಾ ಇದೀವಿ ಕಾರಲ್ಲಿ. ಇವಾಗ ನಮ್ಮ 2 ಮನೆ ದೇವ್ರನ್ನ ಟೆಂಪಲ್ಗೆ ಹೋಗಿ ದೇವ್ರಿಗೆ ಕೈ ಮುಕ್ಕೊಂಡು ಈಗ ವಾಪಸ್ ಓಡ್ತಾ ಇದೀವಿ. ಡೋರ್ ಹಾಕಪ್ಪಾಜಿ. ಅಪ್ಪಾಜಿ ಕಿವಿ ತುಂಬಾ ಹೋಗ್ಬಿಡ್ತು. ಇವಾಗ ಆನ್ ದ ವೇ ಹೋಗ್ತಾ ಯಾವ್ದಾದ್ರು ಒಳ್ಳೆ ವೆಜ್ ಹೋಟ್ಲಲ್ಲಿ ಸ್ಟಾಪ್ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೆಲ್ಲ ಊಟ ಮಾಡಿಸ್ಬೋಣ. ಇವಾಗ ಮದ್ದೂರ್ ಕೊಪ್ಪ ಸೈಡ್ ಇರೋದು ಇದು ದೇವಸ್ಥಾನ. ಇವಾಗ ಮದ್ದೂರಿಂದ ಹೊಡ್ತೀವಿ. ಆನ್ ದ ವೇ ಎಲ್ಲರೂ ಹೋಟ್ಲ ಸ್ಟಾಪ್ ಆಗ್ತೀನಿ, ನಡೀರಿ ಹೊರಡೋಣ. ಈಗ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಮದ್ದೂರ್ ಟಿಫನಿಸ್ ಹೋಟೆಲ್ಗೆ ಬಂದಿದ್ದೀವಿ ಇವಾಗ ಊಟನ ಮಾಡ್ಕೊಳಕ್ಕೆ. ಬನ್ನಿ ಹೋಗೋಣ ಹೋಟೆಲ್ಗೆ. ಇವಾಗ ಆರ್ಡರ್ ಮಾಡಬೇಕು. ಬಟರ್ ನಾನು, ಬಟರ್ ಕುಲ್ಚಾ. ಏನ್ ಹೇಳದೆ ಅಮ್ಮ? ಅವತ್ತು ತಗೊಂಡಿರೋ ಐಟಮ್ ತಗೊಳ್ಳಿ ಅಂತವ್ರು ನಮ್ಮಮ್ಮ. ನೋಡೋಣ. ಇವಾಗೆಲ್ಲ ಊಟ ಎಲ್ಲ ಆರ್ಡರ್ ಮಾಡಿದೀವಿ. ಅಲ್ಲಿ ನೋಡಿ ನಮ್ ಸಬ್ಸ್ಕ್ರೈಬರ್ಸ್ ಆ ಕಡೆ ಟೇಬಲ್ ಅಲ್ಲಿ ಕೂತಿದ್ದಾರೆ. ಇಬ್ರು ಫ್ಯಾಮಿಲಿ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಬಂದಿದೆ. ನಮ್ ಫ್ಯಾಮಿಲಿ ಈ ಕಡೆ ಸೈಡ್ ಕೂತಿದೀವಿ. ಒಂದು ಕಡಾಯಿ ಪನ್ನೀರು, ಬಟರ್ ನಾನು, ಬಟರ್ ಕುಲ್ಚಾ, ಮಶ್ರೂಮ್ ಬಿರಿಯಾನಿ ಎಲ್ಲಾನು ಹೇಳಿದೀವಿ. ಮತ್ತು ಟಿಫನಿಸ್ ಅಲ್ಲಿ ತಗೊಬರ್ತಾರೆ ಇವಾಗ. ನಮ್ಮ ಮೊದಲನೇ ಐಟಮ್ ಬೇಬಿ ಕಾರ್ನ್ ಮಂಚೂರಿಯನ್ ಬಂದಿದೆ. ಅಮ್ಮ ಏನಿಲ್ಲ, ಇನ್ನೊಂದ್ 2 ಸಲ ಹೋಟ್ಲು ಕರ್ಕೊಂಡ್ರೆ ನಾನೇ ಮಾಡ್ಕೊಡ್ತೀನಿ ಬೇಬಿ ಕಾರ್ನ್ ಮಂಚೂರಿಯನ್ ಮನೇಲಿ. ನಾನು ಹಾಕೋತೀನಿ ಬಿಡ ಸ್ವಲ್ಪ. ಏನ ಅದು ಸಣ್ಣ ಜೋಳ ತಂದ್ಬಿಟ್ಟು ಮಾಡೋದೇ ತಾನೆ ಮನೇಲಿ. ನಮ್ಮ ಅಮ್ಮನೂ ಮಾಡೋರು ಮನೇಲಿ ಬೇಬಿ ಕಾರ್ನ್ ತಂದು ಬೇರೆ ತರ ಮಾಡ್ತಾರೆ. ನಮ್ಮ ಅಮ್ಮ ಹೋಟ್ಲು ತರ ಮಾಡಲ್ಲ. ನಮ್ಮ ಅಮ್ಮಂದೇ ಓನ್ ಡಿಫ್ರೆಂಟ್. ಬೇಬಿ ಕಾರ್ನ್ ಮಂಚೂರಿಯನ್ ಗ್ರೇವಿ ತರ, ಉರಿ ತರ. ಹಂಗೆ ಎಣ್ಣೆ ಬೇಯಿಸ್ತಿದೆ ಅಷ್ಟೇ. ಚೆನ್ನಾಗೈತೆ ಟೇಸ್ಟ್. ನಮ್ಮ ಮನೆಯವ್ರು ಅವತ್ತು ಹೋಗಿದ್ವಲ್ಲ ಅದೇ ಹೋಟ್ಲು ಹೋಗೋಣ, ಚೆನ್ನಾಗಿತ್ತು ಟೇಸ್ಟ್ ಅಂದ್ರು. ಅದಕ್ಕೆ ಇಲ್ಲಿಗೆ ಕರ್ಕೊಂಡು. ಹೋದ್ಸತಿ ನಮ್ಮ ಮನೆ ದೇವ್ರಿಗೆ ಹೋಗಿದಾಗ್ಲೂ ಇಲ್ಲೇ ಬಂದು ಊಟ ಮಾಡಿದ್ದ. ಇವತ್ತು ಇಲ್ಲೇ ಬಂದಿದ್ವಿ ಊಟಕ್ಕೆ. ನಮ್ಮ ಮಿಕ್ಕಿರೋ ಐಟಮ್ಗಳು ಬಂದು ಕಡಾಯಿ ಪನ್ನೀರು, ಬಟರ್ ಕುಲ್ಚಾ, ಬಟರ್ ನಾನು, ರೈಸ್ ಐಟಮ್ ಒಂದು ಬರಬೇಕು. ಬಟರ್ ಕುಲ್ಚಾ, ಬಟರ್ ನಾನು, ಕಡಾಯಿ ಪನ್ನೀರ್ ಬಂತು. ಜಾಸ್ತಿ ಆಗೋದು ಅನ್ಸುತ್ತೆ ಬಟರ್ ಕುಲ್ಚಾ. ರೈಸ್, ಕಡಾಯಿ ಪನ್ನೀರು ಮತ್ತೆ ಬಟರ್ ಕುಲ್ಚಾ ತಿನ್ನೋಣ ಬನ್ನಿ. ಬೇರೆ ಕಲರ್ ಇತ್ತಲ್ವಾ, ಅದೇ ಬೇರೆ ಟೇಸ್ಟ್. ಅವತ್ತು ಬೇರೆ ಇದು ಆರೆಂಜ್ ಕಲರ್ ಕೆಂಪು ಕಲರ್ ಇತ್ತು. ಇದು ಇದು ಕಡಾಯಿ ಪನ್ನೀರೇ, ಬೇರೆ ತರ ಮಸಾಲೆ ಮಾಡೋರು. ನೈಸ್. ನಾವು ಮಶ್ರೂಮ್ ಬಿರಿಯಾನಿ ಹೇಳಿದ್ವಿ, ಮಶ್ರೂಮ್ ಬಿರಿಯಾನಿ ಬಂದೈತೆ. ಗ್ರೇವಿ 2 ಹೇಳಿದೆ ನಾನು, ಸಣ್ಣದು ಕಪ್ಪಲ್ಲಿ ಕೊಡ್ತಾರೆ. ಫುಲ್ ಹೇಳಿದ್ರೆ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕೆ ಹೇಳಿದ್ದೀನಿ. ಹಂಗೈತೆ ಬಜ್ಜಿ, ಚೆನ್ನಾಗೈತೆ. ಅಮ್ಮನ ಊಟ ಮನೆ ಅಡುಗೆ ಚೆನ್ನಾಗಿರ್ತದ, ಹೋಟ್ಲು ಊಟ ಚೆನ್ನಾಗಿರುತ್ತೆ? ಇವತ್ತು ಚೆನ್ನಾಗಿದೆ. ಅಮ್ಮನ ಊಟಕ್ಕಿಂತ ಇವತ್ತು ಚೆನ್ನಾಗಿದೆ ಅಷ್ಟೇ. ನನ್ಗೆ ದಿನ ಹೋಟ್ಲಲ್ಲಿ ತಿಂದು ಹೋಟ್ಲು ಊಟಕ್ಕಿಂತ ನಮ್ಮ ಅಮ್ಮ ಮಾಡೋ ಅಡುಗೆನೇ ಇಷ್ಟ ಆಗುತ್ತೆ ಇತ್ತೀಚೆಗೆ. ದಿನ ಹೋಟ್ಲಲ್ಲಿ ತಿಂದು ಹಂಗಾಗ್ಬಿಡೈತೆ. ಅಪ್ಪಾಜಿನೂ ದಿನ ಡೈಲಿ ಫುಡ್ ಬ್ಲಾಗ್ ಕರ್ಕೋದ್ರೆ ಆಮೇಲೆ 1 ವಾರನೂ ಬೇಡ, 3 ದಿನ. ಅವಾಗ ನಿನ್ನ ಊಟನೂ ಸರಿ ಅಂತ. ಬಟರ್ ನಾನ್, ಬಟರ್ ಕುಲ್ಚಾ ಎಲ್ಲಾನು ತಿಂದಾಯ್ತು. ಇವಾಗ ಮಶ್ರೂಮ್ ಬಿರಿಯಾನಿ ತಿನ್ನೋಣ ಬನ್ನಿ. ರೈಸ್ ಮಶ್ರೂಮ್ ಬಿರಿಯಾನಿ ಫುಲ್ ವೆಜಿಟೇಬಲ್ಸ್ ಲೋಡ್ ಆಗಿದೆ. ಮಶ್ರೂಮು, ಕ್ಯಾಪ್ಸಿಕಮ್ಮು, ಕ್ಯಾರೆಟು,
ಫುಲ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಕೊಟ್ಟಿದ್ದಾರೆ, ಎಲ್ಲ ಇದೆ ತಿನ್ನೋದು. ಮಶ್ರೂಮ್ ಬಿರಿಯಾನಿ ಚೆನ್ನಾಗೈತೆ, ಮಶ್ರೂಮು ಜಾಸ್ತಿನೇ ಐತೆ. ಹಾ ಹಿಂಗೆ ಹೆಂಗೆ ಐತಪ್ಪಾಜಿ? ಚೆನ್ನಾಗಿದೆ. ಅಪ್ಪ ಒಂದೇ ಡೈಲಾಗ್, ಎಲ್ಲ ಐಟಮ್ ಅದು ತಿನ್ಬಿಟ್ಟು ಹಾಕೊಳೆ ಅಮ್ಮ ನೀನು ಫಸ್ಟ್. ನಮ್ಮ ಮಗಳು ಇವತ್ತು ಅಪಾಯಿಂಟ್ ಸಿಕ್ಕಿತ್ತು. ಅಪಾಯಿಂಟ್ ಅಲ್ಲಿ ಒಂದ್ ವಾರ 8 ದಿನ ಕೆಲ್ಸಕ್ಕೆ ಹೋಗಿತ್ತು. 8 ದಿನದ್ದು ಸಂಬಳ ಬಂದಿದೆ. ಆ ಅಮೌಂಟ್ ಅಲ್ಲಿ ಫಸ್ಟ್ ಟೈಮ್ ನನಗೆ ಊಟ ಕೊಡಿಸ್ತಾ ಇದಾರೆ ನಮ್ಮ ಫ್ಯಾಮಿಲಿಗೆ. ಅಂದ್ರೆ ನಮ್ಮ ಅಕ್ಕೊಂದು ಕೆಲಸ ಆಗಿತ್ತಲ್ಲ ಗೈಸ್, ಇವಾಗ ಫಸ್ಟ್ ಸ್ಯಾಲ್ರಿ ಬಂದೈತೆ ಅವಳದು, ಅದಕ್ಕೆ 8 ದಿವಸದ ಸ್ಯಾಲ್ರಿ ಬಂದೈತೆ. ನಮ್ಮ ಅಕ್ಕೊಂದು ಫಸ್ಟ್ ಸಂಬಳದಲ್ಲಿ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಿವಿ, ದೇವ್ರಿಗೆಲ್ಲ ಉಂಡಿಗೆಲ್ಲ ಹಾಕಿ ಇವಾಗ ಹೋಟ್ಲಲ್ಲಿ ನಮ್ಮ ಅಪ್ಪಂಗೆ ಊಟ ಕೊಡಿಸ್ತವ್ರೆ ಅಂತ ಹೇಳುತ್ತೆ. ನಮ್ಮ ಅಕ್ಕ ಪಾಪ ಚಿಕ್ಕ ವಯಸ್ಸಿಂದ ಓದಿ ಇವಾಗ ಕೊನೆಗೂ ಎಷ್ಟು ವರ್ಷ ಅಲ್ಲ 22 ವರ್ಷ ಕಷ್ಟ ಬಿದ್ದೆ. ಕಾಂಪಿಟೇಟಿವ್ ಇದು MSc ಆದ್ಮೇಲೆ 2 ವರ್ಷ ಓದಿದ್ದು ತಾನೆ. MSc ಗೌರ್ಮೆಂಟ್ ಸೀಟಲ್ಲೇ ಓದಿದ್ದು, BSc ಗೌರ್ಮೆಂಟ್ ಸೀಟಲ್ಲೇ ಓದಿದ್ದು. ಇವಾಗ 2 ವರ್ಷ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಇವಾಗ ಗೌರ್ಮೆಂಟ್ ಕೆಲಸನೇ ತಗೊಂಡಿದ್ದಾಳೆ. ಎಷ್ಟೊಂದು ಪಾಪ ಕೊನೆ ರೌಂಡ್ ಅಲ್ಲಿ ಮಿಸ್ ಆಗ್ಬಿಡ್ತಿತ್ತು. ನಮ್ಮ ಮನೆಯವರೆಲ್ರಿಗೂ ಅದೊಂದು ಬೇಜಾರಿತ್ತು. ನಮ್ಮ ಅಕ್ಕ ಒಳ್ಳೆ ಕೆಲಸ ತಗೊಂಡಿದ್ದು ನಮ್ಮೆಲ್ರಿಗೂ ಹೆವಿ ಖುಷಿ ಆಯ್ತು. ನೀವು ಅಷ್ಟೇ ಗೈಸ್, ಯಾರು ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಕೊನೆವರೆಗೂ ಛಲ ಬಿಡಬೇಡಿ, ಎಫರ್ಟ್ಸ್ ಹಾಕಿ ಕಷ್ಟ ಬಿದ್ದು ಓದಿದ್ರೆ ಪಕ್ಕ ಕೆಲಸ ಸಿಗುತ್ತೆ. ಏನೋ ಬಿಂದು ಏನ್ ಹೇಳ್ತೀಯಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರ್ಗೆ? ತುಂಬಾ ಇದೆ, ಆದ್ರೆ ಎಫರ್ಟ್ಸ್ ಹಾಕಿ ಹಾರ್ಡ್ ವರ್ಕ್ ಮಾಡಿ ಡೆಫಿನೆಟ್ಲಿ ಲಾಸ್ಟ್ಗೆ ಒಳ್ಳೇದಾಗುತ್ತೆ. ಮಶ್ರೂಮ್ ಬಿರಿಯಾನಿ ಹೆಂಗೈತವ? ಚೆನ್ನಾಗೈತಾ? ನೀನು ಮಾಡು ಮನೇಲಿ ಕಲ್ತ್ಕೊಂಡು ಮಶ್ರೂಮ್ ಬಿರಿಯಾನಿ. ನೀನು ಅವಾಗ ಒಂದು ಮಶ್ರೂಮ್ದು ಫ್ರೈ ಮಾಡುವಲ್ಲ, ಹೊಲ್ದ ಹತ್ರ ಕಿತ್ಕೊಂಡ್ ಬಂದ್ಬಿಟ್ಟು ಅವತ್ ಚೆನ್ನಾಗಿರೋದು ಈಗ ಮಾಮೂಲಿ ಹಂಗೆ ಹುರ್ದ್ಬಿಟ್ಟು ಮಾಡೋಳ ಅಮ್ಮ. ಇವು ಅದೆಲ್ಲ ಫಾರ್ಮಲ್ ಬೆಳೆದಿರವು, ಇವು ನ್ಯಾಚುರಲ್ ಆಗಿ ಸಿಗೋ ಸಕ್ಕತ್ತಾಗಿರುತ್ತೆ. ಅವಾಗ ತೋಟದ ಹತ್ರ ಕಿತ್ಕೊಂಬರೋರು ನಮ್ಮ ಅಮ್ಮ ಸಿಕ್ತಾಗ ಸೀಮೆ ಹುಲ್ ಕುಯ್ಯಕ್ ಹೋದಾಗ, ಅವಾಗ ಒಂದು 10th PU ಇದ್ದಾಗ ನಾನು ಅದು ಫ್ರೈ ಮಾಡೋರು ಮನೇಲಿ, ಅದು ಸಕ್ಕತ್ತಾಗಿರೋದು ಟೇಸ್ಟ್. ಇದನ್ನು ಎಷ್ಟೋ ಜನ ನಾನ್ ವೆಜ್ ಅಂತಾರೆ ಕಣೆ ಮಶ್ರೂಮ್. ನಾನ್ ವೆಜ್ಗೆ ಸೇರುತ್ತೆ ಫಂಗಸ್. ಅದೇ ಹಂಗಂತಾರೆ ಕೆಲವರು, ಆಡ್ಬೋದು, ಕೆಲವ್ರು ಹಂಗಂತಾರೆ ಅಷ್ಟೇ. ನಾನ್ ವೆಜ್ ಫ್ಯಾಮಿಲಿಗೆ ಸೇರುತ್ತಾ ಇದು? ಸೈನ್ಸ್ ಫಂಗಲ್. ಗೈಸ್ ನಾವು ಊಟ ಎಲ್ಲ ತಿಂಡಿ ಮುಗಿಸಿದ್ವಿ, ಇವಾಗ ಜ್ಯೂಸ್ ಆರ್ಡರ್ ಮಾಡಿದೀವಿ. ಹೆಂಗಿತ್ತೆ ಅಮ್ಮ ಊಟ? ಚೆನ್ನಾಗಿತ್ತಾ? ನಿಮ್ಗೇನ್ ಅನ್ಸ್ತು ಬಿಂದು? ಬಟ್ ಲಾಸ್ಟ್ ಟೈಮ್ ಟೇಸ್ಟ್ ಚೆನ್ನಾಗಿತ್ತು, ಅವತ್ತಿನ ಇದು ಚೆನ್ನಾಗಿತ್ತು. ಬಟ್ ಲಾಸ್ಟ್ ಟೈಮ್ ತಿಂದಿದ್ದೆ ಇನ್ನೂ ಚೆನ್ನಾಗಿತ್ತು. ಇಲ್ಲೇ ಇದು ಬೇರೆ ಗ್ರೀನ್ ಮಸಾಲೆ. ನಿಮ್ಗೇನ್ ಅನ್ಸ್ತು? ಚೆನ್ನಾಗಿತ್ತು, ಎಲ್ಲ ಗ್ರೇವಿ ಎಲ್ಲ ಚೆನ್ನಾಗಿತ್ತು. ಕಡಾಯಿ ಪನ್ನೀರ್, ಮಂಜೂರಿ. ಅವೆಲ್ಲ ಇಷ್ಟು ಅವೇನು ರೋಟಿ. ನಮ್ಮ ಅಪ್ಪನಿಗೆ ನಾನ್ ವೆಜ್ ಊಟಕ್ಕಿಂತ ಇದೇ ಜಾಸ್ತಿ ಇಷ್ಟ ಆಗೋಯ್ತು. ನಮ್ಮ ಮನೇಲಿ ಯಾರು ಖಾರ ತಿನ್ನಲ್ಲ ಗೈಸ್. ನಮ್ಮ ಮನೇಲಿ ಖಾರ ಹಾಕ್ತೆ ನಮ್ಮ ಮನೇಲಿ ಜಾಸ್ತಿ ಖಾರ ತಿಂದೆ ಖಾರ ಆಗಲ್ಲ. ನಮ್ಮ ಅಪ್ಪನಿಗೂ ಆಗಲ್ಲ, ನನಗೂ ಜಾಸ್ತಿ ಖಾರ ಆಗಲ್ಲ. ಇವಾಗ ನನಗೆ ಓಕೆ ಖಾರ ತಿಂತೀನಿ, ಜಾಸ್ತಿ ಖಾರ ಆಗಲ್ಲ ಅಷ್ಟೇ ಗೈಸ್. ಇವಾಗ 3 ಸಪೋಟ ಜ್ಯೂಸ್ ಹೇಳಿದ್ವಿ, 1 ವಾಟರ್ ಮೆಲನ್ ಜ್ಯೂಸ್ ಹೇಳಿದ್ವಿ. ಜ್ಯೂಸ್ ಕೊಡ್ಬಿಟ್ಟು ಇವತ್ತು ಫುಡ್ ನ ಮಾಡ್ತಾ ಇದೀವಿ. ಬಿಲ್ ಕೇಳಿದೀನಿ, ಬಿಲ್ ಬರ್ತಾ ಇತ್ತು ಗೈಸ್. 1234 ರೂಪಾಯಿ ಆಗೈತೆ ಬಿಲ್ಲು, ಎಲ್ಲ ಐಟಮ್ ಸೇರಿ. ಎಕ್ಸ್ಟ್ರಾ ದಾಲು ಕರ್ರಿಗೂ ಸೇರಿಸಿ ಹಾಕಿದ್ದಾರೆ. ನಮ್ಮ ಅಕ್ಕ ಫೋನ್ ಪೇ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಗೈಸ್ ನಮ್ಮ ಅಕ್ಕನ ಕಡೆಯಿಂದ ಎಲ್ರಿಗೂ, ನಮ್ಮ ಮನೆಯವ್ರೆಲ್ರಿಗೂ ಲಂಚ್. ಅಂದ್ರೆ ಕೆಲ್ಸದ್ ಹೇಳ್ತಿರೋದು, ಕೆಲ್ಸದ್ ಫಸ್ಟ್ ಸಂಬಳ ನಂದು. ಫಸ್ಟ್ ಸಂಬಳ ಯೂಟ್ಯೂಬ್ ಅಲ್ಲಿ 10,000 ರೂಪಾಯಿ. 10,000 ರೂಪಾಯಿ
ನಾನ್ ಸ್ಕಾಲರ್ಶಿಪ್ ದುಡ್ಡಲ್ಲಿ ಏನ್ ಮಾಡಿದೆ ಹೇಳು? ಅಮ್ಮ ರುಚಿಗೆಲ್ದು ನಮ್ಮ ಮನೆಯವ್ರಿಗೆ ಏನ್ ಮಾಡಿದೆ ಗೊತ್ತಾ, MBA ಸ್ಕಾಲರ್ಶಿಪ್ ಬಂದಿತ್ತು, 30,000 ಏನೋ ಬಂದಿತ್ತು. ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳ್ಬಿಟ್ಟು 10,000ಕ್ಕೆ ಹಂಗೋ ಹಿಂಗೋ ಅದೈದು ಡೆಲಿವರಿ ಕೆಲಸ ಮಾಡ್ಬಿಟ್ಟು 40,000ಕ್ಕೆ ಗೋಪುರ ಕ್ಯಾಮ್ರಾ ತಗೊಂಡ್ಬಿಟ್ಟಿದ್ದೆ. ಅವಾಗ ಸ್ಟಾರ್ಟಿಂಗು ನಮ್ಮ ಮನೆಯವ್ರಿಗೆ ಯಾಮರ್ಸ್ಬಿಟ್ಟಿದೆ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ. ನಮ್ಮ ಮನೆಯವ್ರು ಬೈದ ಬಿದ್ದವ್ರು ಸ್ಕಾಲರ್ಶಿಪ್ ಕೊಡ್ಲಿಲ್ಲ, ಎಲ್ರಿಗೂ ಬಂದದೆ ಅಂತ. ನಾನು ಚೆಕ್ ಮಾಡಿಸ್ಬಿಡ್ತಾರೆ ಅಂತ ಭಯ. ಗೈಸ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಬಂದ್ವಿ. ಇವಾಗ ಭೀಮ ಫುಲ್ ನಮ್ಮ ಮನೆಯವರೆಲ್ಲರೂ ಅಟ್ಯಾಕ್ ಮಾಡ್ತಾನೆ, ಅಂದರೆ ಬಿಟ್ಬಿಟ್ಟು ಹೊರಗಿದ್ವಲ್ಲ ಬೆಳಗ್ಗೆಯಿಂದ, ಫುಲ್ ಎಮೋಷ್ನಲ್ ಆಗ್ಬಿಡ್ತಾನೆ ಇವಾಗ. ಗೈಸ್ ಸಂಜೆ ನಾವು ಮನೆಗೆ ಬಂದಮೇಲೆ ನಾನು ಎಲ್ಲೂ ಹೋಗಲಿಲ್ಲ, ಸ್ವಲ್ಪ ಮೇನ್ ಚಾನಲ್ದು ಎಡಿಟಿಂಗ್ ಇತ್ತು. 2 ವೀಕ್ಸಿಂದ ಗೈಸ್ ನಾನು ಫ್ರೈಡೇ ಅಪ್ಲೋಡ್ ಮಾಡಿಲ್ಲ ವೀಡಿಯೋನ ಮೇನ್ ಚಾನಲಲ್ಲಿ, ಸಂಡೇ ಹಾಕ್ತಿದ್ದೀನಿ. ಇವತ್ತು ಕೂಡ ಹಾಕಿದ್ದೀನಿ, ಹೋಗ್ಬಿಟ್ಟು ನೋಡಿ ನೀವು ನೋಡಿಲ್ಲ ಅಂತಂದರೆ. ಮೇನ್ ಚಾನಲ್ ಹೊಸ ವೀಡಿಯೋ ಹಾಕಿದ್ದೀನಿ, ಸಂಡೇ 11/11ಗೆ ಹಾಕಿದ್ದೀನಿ 2 ವಾರದಿಂದ. ನೆಕ್ಸ್ಟ್ ವೀಕ್ ನೋಡ್ತೀನಿ ಗೈಸ್. ತುಂಬ ಅಂದರೆ ಈ ಸೆಕೆಂಡ್ ಚಾನಲ್ ವೀಡಿಯೋಸು ಮತ್ತು ಬೇರೆ ಬೇರೆ ಶೂಟ್ ಇರೋದ್ರಿಂದ ಫ್ರೈಡೇ ಹಾಕೋಕ್ಕಾಗಿಲ್ಲ 2 ವೀಕು. ನೆಕ್ಸ್ಟ್ ವೀಕ್ ಆದಷ್ಟು ಟ್ರೈ ಮಾಡ್ತೀನಿ ಫ್ರೈಡೇ 11/11ಗೆ ಹಾಕೋಕ್ಕೆ. ಇವಾಗ ಎಡಿಟಿಂಗ್ ಎಲ್ಲ ಮುಗಿಸ್ದೆ ಮೇನ್ ಚಾನಲ್ದು. ಬೆಳಗ್ಗೆ ಎದ್ದು ಹೋಗಿದ್ದು ನಾವು ದೇವಸ್ಥಾನಕ್ಕೆ. ಇವಾಗ ರಾತ್ರಿ ಊಟ ಏನು ಮಾಡಿದ್ದಾರೆ ನಮ್ಮಮ್ಮ ನೋಡೋಣ ಬನ್ನಿ. ಭೀಮ ಬಂದ ನೋಡಿ. ಭೀಮ ಕೂಚು ಕೂಚು, ಭೀಮ ಕೂಚು ಕೂಚು. ಸೆಕೆಂಡ್ ಕೊಡು, ಸೆಕೆಂಡ್ ಕೊಡು, ಸೆಕೆಂಡ್. ಗುಡ್ ಬಾಯ್. ಭೀಮನ್ಗೆ ಸೌತೆಕಾಯಿ ಕೊಡೋಣ. ಭೀಮ ತಗೋ. ಭೀಮ ಒಂಥರ ಕುರಿಮರಿ ಇದ್ದಂಗೆ, ಸೌತೆಕಾಯಿ, ಫ್ರೂಟ್ಸು, ತರಕಾರಿ ಏನು ಕೊಟ್ಟರು ತಿಂತಾ ಇರ್ತಾನೆ. ಒಂಥರ ಕುರಿಮರಿ ಸಾಕ್ತಾನೆ ನನಗೆ ಭೀಮನ್ ಸಾಕೋದು. ಅಮ್ಮ ಏನು ಅಡುಗೆ ಮಾಡೋಕೆ ರೀ? ಏನು ಮಾಡಿದೆ ಅಡುಗೆ? ಬಿಸಿ ಬಿಸಿ ಮುದ್ದೆ ಮಾಡೋರೆ. ನಾನು ಹಬ್ಬನ ಚಂದಾಗಿ ಮುದ್ದೆ ಮಾಡಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಉಪ್ಸಾರ ನನ್ನ ಹಬ್ಬನಿಗೆ ಮಾಡಿರೋದಷ್ಟೇ. ಉಪ್ಸಾರು ಮುದ್ದೆ, ಒಂಚೂರು ಅನ್ನ. ನಮ್ಮ ಅಪ್ಪ ನಮ್ಮ ಅಕ್ಕ ಮೊಸರನ್ನ ತಿಂತಾರಂತೆ. ನಾನು ಇವಾಗ ಮುದ್ದೆ ಊಟ ಮಾಡ್ಕೊಬಿಡ್ತೀನಿ. ಭೀಮಂದಾಯ್ತಾ? ಭೀಮಂದಾಯ್ತಾ? ಮುದ್ದೆ ಉಪ್ಸಾರಿಗೆ ನಿಂಬೆಹಣ್ಣು ಹಿಂಡ್ಕೊಂಡು ಉಪ್ಸಾರು ಖಾರ ಹಂಚ್ಕೊಂಡು ಸೊಪ್ಪು ಸಾರು ಊಟನ ಮಾಡೋಣ ಬನ್ನಿ. ಗೈಸ್ ಇವಾಗ ಊಟ ಮಾಡಿ ಮುಗಿಸ್ಬಿಟ್ಟು ಬಂದೆ. ನಿನ್ನೆ ನಾವು ತಾಜ್ ಹೋಟ್ಲಲ್ಲಿ ಫುಡ್ ವ್ಲಾಗ್ ಮಾಡೋಕ್ಕೆ ಹೋಗಿದ್ವಿ, ನಾನು ಮತ್ತು ಪವನು. ಮಿಸ್ಸಾಗಿ ಏನಾಗ್ಬಿಟ್ಟಿತ್ತು ಅಂದರೆ 80% ವೀಡಿಯೋ ವಾಯ್ಸೇ ರೆಕಾರ್ಡ್ ಆಗಿಲ್ಲ, ಮೈಕು ಸ್ವಲ್ಪ ಗ್ಲಿಚ್ ಆಗಿಬಿಟ್ಟು. ಅದರಲ್ಲಿ ಹೋಟೆಲ್ ಒಳಗಡೆ ಒಂದು ಸ್ವಲ್ಪ ವಾಯ್ಸ್ ರೆಕಾರ್ಡ್ ಆಗಿತ್ತು. ಆ ವೀಡಿಯೋಸ್ನ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ನಮ್ಮ ಊಟ ಇವಾಗ ಬಂದೈತೆ. ನಾವು ಲೆಮನ್ ಚಿಕನ್ನು, ಗೀ ರೈಸು ಮತ್ತು ಪವನು ಆಲ್ಫಮ್ಮೇ ಬೇಕು ಅಂದ್ಬಿಟ್ಟು ಆಲ್ಫಮ್ ಸ್ಪೆಷಲ್ ಆಲ್ಫಮ್ನ ಹೇಳಿದ್ದೀವಿ. ಅವತ್ತು ತಿಂದಿದ್ದು ಚೆನ್ನಾಗಿತ್ತಲ್ಲ, ಅದಕ್ಕೆ ತಿರ್ಗಾ ಹೇಳಿದ್ದೀವಿ. ಇವಾಗ ಊಟ ಮಾಡೋಣ. ಗೀ ರೈಸ್ ಹಾಕೊಂಡು ಸ್ಟಾರ್ಟ್ ಮಾಡೋಣ ಪವನ್. ಆಲ್ಫಮ್ ಅದ್ರ ಪಾಡ್ಗದು ಬರುತ್ತೆ, ಇವಾಗ ತಿನ್ನೋಣ. ಗೈಸ್ ನಾವು ಲೆಮನ್ ಚಿಕನ್ನ ಹೇಳಿದ್ವಲ್ಲ, ಲೆಮನ್ ಚಿಕನ್ನು ಸಕ್ಕತ್ತಾಗೈತೆ ಗೀ ರೈಸ್ ಜೊತೆ ತಿನ್ನೋಕ್ಕೆ. ಮತ್ತು ಆಲ್ಫಮ್ ಹೇಳಿದ್ವಿ, ಸ್ಪೆಷಲ್ ಆಲ್ಫಮ್ಮು ಕೂಡ ಚೆನ್ನಾಗಿದೆ. ಸ್ಪೆಷಲ್ ಆಲ್ಫಮ್ಮು ಸುಮಾರು ತಲ ತಿಂದಿದ್ದೀವಿ, ಇವತ್ತು ಹೆಂಗೆ ಟೇಸ್ಟ್ ಮಾಡೋಣ ಇರಿ. ಚೆನ್ನಾಗೈತೆ ಇವಾಗ ಟೇಸ್ಟ್ ಮಾಡ್ತೀವಿ. ಸ್ಪೆಷಲ್ ಆಲ್ಫಮ್ ಸ್ಪೆಷಲ್ ಯಾವಾಗಲೂ ಚೆನ್ನಾಗಿರುತ್ತೆ, ಯಾವಾಗಲೂ ಇಲ್ಲಿ. ಇಲ್ಲಿ ಇನ್ನೊಂದು ಏನಂದರೆ ಟೇಸ್ಟ್ ಅದೇ ಮೇಂಟೈನ್ ಮಾಡ್ತಾರೆ, ಚೇಂಜ್ ಮಾಡಲ್ಲ. ಯಾವಾಗಲೂ ಹಿಂಗೆ ಇರ್ತದಲ್ವ ಇಲ್ಲಿ, ಟೇಸ್ಟ್ ಚೆನ್ನಾಗಿದೆ. ನನಗೆ ಆದರೂ ತಾಜಲ್ಲಿ ಆಲ್ಫಮ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಸೂಪರ್. ಲೆಮನ್ ಚಿಕನ್ ಇವತ್ತು ಹೇಳಿದ್ದು, ಅದು ಚೆನ್ನಾಗಾಯಿತು. ನಾವು ಗೀ ರೈಸ್ ಹೇಳ್ಕೊಂಡಿದ್ವ, ಗೀ ರೈಸ್ ಜೊತೆ ಚೆನ್ನಾಗಿತ್ತು ಲೆಮನ್ ಚಿಕನ್. ಹೌದು, ಅದೊಂದು ತಿಂದು ಮುಗಿಸೋಣ ಇರಿ ಗೈಸ್. ಇನ್ನೇನು ಹೇಳಿದ ತಾನೆ, ಇನ್ನೊಂದು ರೈಸ್ ಹೇಳಿದ್ವಿ ಅಷ್ಟೇ ಗೈಸ್. ಇನ್ನೊಂದು ಗೀ ರೈಸ್ ಹೇಳಿದ್ವಿ. ಪವನ್ಗೆ ಒಂದು ಗೀ ರೈಸ್ ಸಾಕಾಗಲಿಲ್ಲ. ಒಂದಲ್ಲ, ಇಬ್ಬರು ಅರ್ಧ ತಿಂದಿದ್ದು. ಇವಾಗಿದ್ರು ಇದ್ರಲ್ಲೂ ಇಬ್ಬರು ಅರ್ಧ ತಿಂದಿದ್ದು ಅಷ್ಟೇ. ನಂಗೆ ಇನ್ನೇನು ಹೊಟ್ಟೆ ತುಂಬ ಹೋಗ್ತೈತೆ, ಒಂದು ಸ್ವಲ್ಪ ತಿಂತೀನಿ ನೋಡಿ. ಇವತ್ತಿನ ಲಾಗಲ್ಲಿ ಬರೀ ಫುಡ್ನೇ ನೋಡ್ಬಿಟ್ಟಿದ್ದೀರಾ ಅನಿಸುತ್ತೆ. ಎಲ್ಲ ಥರ ನಾನ್ ವೆಜ್ಜು, ವೆಜ್ಜು, ಮನೆ ಊಟ ಎಲ್ಲರೂ ನೋಡ್ಬಿಟ್ಟಿದ್ದೀರಾ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್. ನೀವು ಬಾಯ್ ಮಾಡಿ ಎಲ್ರು. ಕೂಚು ಕೂಚು
ಭೀಮ ಬಂದ, ಈಗ ಭೀಮನ ಜೊತೆ ಆಟ ಆಡ್ತೀನಿ. ಬಾಯ್ ಗೈಸ್.